ಯೂನಿಯನ್ ಬ್ಯಾಂಕಲ್ಲಿ LBO ಆಗಿ ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಆಗಿ ವರ್ಕ್. ಬ್ಯಾಂಕಿಂಗ್ ಏನಕ್ಕೆ ಮಾಡ್ತೀರಾ, BCom ಎಲ್ಲ ಮಾಡಿರೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ, ಹಾಗಾಗಿದೆ ಅಂತ ಅನಿಸುತ್ತೆ ಅಂತ ಸ್ವಲ್ಪ ಪಾಸಿಟಿವ್ ಆಗಿ ಅನ್ನಿಸ್ತು. ನಾನು 0.05 ಕೂಡ ಜಾಬ್ ಮಿಸ್ ಮಾಡ್ಕೊಂಡಿರೋರಿದ್ದಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಾನು ಯೂನಿಯನ್ ಬ್ಯಾಂಕಲ್ಲಿ LBO ಆಗಿ ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ಕಮೆಂಟಲ್ಲಿ ಕೇಳಿದ್ರು ಕೂಡ ನಿಮ್ಮದು ಇಂಟರ್ವ್ಯೂ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನ ಥರನೇ ತುಂಬ ಜನ ಆಸ್ಪರೆನ್ಸು ತುಂಬ ಕಷ್ಟಪಟ್ಟು ಓದ್ತಿರ್ತೀರ ಅಂತ ನಂಗೆ ಗೊತ್ತು. ನಾನು ತುಂಬ ಎಕ್ಸಾಮ್ಸ್ನ ಬರೆದಿದ್ದೀನಿ. ಅದು ಇವಾಗಿರೋ ಕಾಂಪಿಟೇಷನಲ್ಲಿ ಒಂದು ಮಾರ್ಕ್ಸ್ 0.05 ಕೂಡ ಜಾಬ್ ಮಿಸ್ ಮಾಡ್ಕೊಂಡಿರೋರಿದ್ದಾರೆ. ಸೊ ನಾನು ಕೊಡ್ತಿರೋ ಇನ್ಫಾರ್ಮೇಷನಿಂದ ನಿಮ್ಮ ಇಂಟರ್ವ್ಯೂಗೆ ಏನಾದರೂ ಯೂಸ್ ಆಗಿ ಅದರಿಂದ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಐ ಬಿ ವೆರಿ ಹ್ಯಾಪಿ. ಸೊ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕೊನೆವರೆಗೆ. ಯಾವತ್ತಿತ್ತು ಇಂಟರ್ವ್ಯೂ ಅಂದರೆ 2 ಏಪ್ರಿಲ್ ನನಗೆ 1:30 ಹಂಗೆ ಆಫ್ಟರ್ನೂನ್ ಇದ್ದಿದ್ದು ಇಂಟರ್ವ್ಯೂ. ನಮ್ಮನ್ನ ಏನು ಮಾಡಿದ್ರು, ರೋಲ್ ನಂಬರ್ ವೈಸ್ ಫಸ್ಟ್ ಬ್ಯಾಚಲ್ಲಿ ಕೂರಿಸಿದ್ರು. ಅದರ ನೆಕ್ಸ್ಟ್ ಮತ್ತೆ 10 ಮೆಂಬರ್ಸ್ನ ಯಾವುದೋ ಮತ್ತೆ ಸಪ್ರೇಟ್ ಇನ್ನೊಂದು ರೂಮ್ಗೆ ಕೂರಿಸಿದ್ರು. ಅದಾದಮೇಲೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ಕರಿತಾ ಇದ್ರು. ಅವತ್ತಿನ ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೂ ಇರಲಿಲ್ಲ. ಬಿಕಾಸ್ LPT ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತಲೇ ಇಂಟರ್ವ್ಯೂಗಿಂತ ಮುಂಚೆನೇ ಕರೆದಿದ್ರು ನಮ್ಮನ್ನು LBOಗೆ. ಸೊ ನಾನೇನಂತ ಅಂದ್ಕೊಂಡಿದ್ದೆ ಅಂದರೆ, LBO ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರು ಮೊದಲೇ ಈ ಎಕ್ಸಾಮಲ್ಲಿ ಲ್ಯಾಂಗ್ವೇಜಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ರು. ಸೊ ನಾನು ಇಂಟರ್ವ್ಯೂ ಕಂಪ್ಲೀಟಾಗಿ ಕನ್ನಡದಲ್ಲಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ಹಾಗೇನಿರಲಿಲ್ಲ. ಮತ್ತು 3 ಮೆಂಬರ್ಸ್ ಇದ್ದರು. ಒಬ್ಬರು ಲೇಡಿ ಇದ್ದರು ಮತ್ತು 2 ಜೆಂಟ್ಸ್ ಇದ್ದರು. ಸರ್ ಇಬ್ಬರೂ ಇಂಗ್ಲೀಷಲ್ಲೇ ಮೇಜರಾಗಿ ಎಲ್ಲ ಕ್ವಶನ್ಸ್ನೂ ಕೇಳಿದರು. ಲಾಸ್ಟಿಗೆ ಮೇಡಮ್ ಕ್ವಶನ್ ಕೇಳಿದರು. ಅವರು ಕನ್ನಡದಲ್ಲೇ ಹಾಗೆ ಕ್ಯಾಶುವಲ್ ಕಾನ್ವರ್ಸೇಷನ್ ಮಾಡಿದ್ರು. ಅವರು ನಮ್ಮನ್ನು ಆ್ಯಕ್ಚುಲಿ ಇಂಟರ್ವ್ಯೂಗೆ ಕರೆಯೋಕ್ಕೆ ಇಂಟರ್ವ್ಯೂ ಬ್ಯಾಚ್ ಕೊಟ್ಟಿದ್ರು 1:30ಗೆ. ಬಟ್ ನಮ್ಮನ್ನು ಆ್ಯಕ್ಚುಲಿ ಇಂಟರ್ವ್ಯೂ ಹಾಲ್ ಒಳಗಡೆ ಕಳಿಸಿದ್ದು 6 o'clockಗೆ. ಅಂದರೆ ಅವರು ಪ್ರೊಸೀಜರ್ ಆ ಥರ ಏನೂ ಪ್ರೊಸೀಜರ್ ಕೂಡ ಇರಲಿಲ್ಲ. ಸುಮ್ಮನೆ ನಮ್ಮನ್ನ ವೆಯ್ಟ್ ಮಾಡಿಸಿ ಟೈಮ್ ವೇಸ್ಟ್ ಮಾಡಿಸಿದ್ರು ಅಂತ ನನಗೆ ಅನಿಸ್ತು. ನಾನು ಫುಲ್ ಕಂಪ್ಲೀಟಾಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ಇಂಟರ್ವ್ಯೂ ಒಳಗಡೆ ಹೋಗೋ ಅಷ್ಟರಲ್ಲಿ. ಫಸ್ಟು ನನ್ನ ರೋಲ್ ನಂಬರ್ನ ಕರೆದ್ರು. ನನ್ನ ಟೈಮ್ ಬಂದಾಗ ನಾನು ಒಳಗಡೆ ಹೋದೆ, ಎಲ್ಲರಿಗೂ ವಿಶ್ ಮಾಡಿದೆ. ಫಸ್ಟು ಸರ್ ಮಾತಾಡ್ಸಿದ್ರು. ಮಿಡಲ್ ಒಬ್ಬರು ಕೂತಿದ್ರು, ಅವರು ಚೇರ್ಮ್ಯಾನ್ ಅನಿಸುತ್ತೆ ಆ ಇದಕ್ಕೆ ಗ್ರೂಪ್ ಆಫ್ 3 ಮೆಂಬರ್ಸಿಗೆ. ಅವರು ನನಗೆ ಫಸ್ಟು ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಅಂತ ಹೇಳಿದ್ರು. ನಂದು ಇಂಟ್ರೊಡಕ್ಷನ್ ಎಲ್ಲ ಆಯಿತು. ಅದಾದಮೇಲೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ರು. ನಾನು BSc ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾನು ಅದನ್ನೇ ಹೇಳಿದೆ. ನೀವೇನಕ್ಕೆ BSc ಮಾಡಿಬಿಟ್ಟು ಬ್ಯಾಂಕಿಂಗ್ ಏನಕ್ಕೆ ಮಾಡ್ತೀರಾ, BCom ಎಲ್ಲ ಮಾಡಿರೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಲ್ವಾ ನಾವು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಹಾಗೇನಿಲ್ಲ ಸರ್, BSc ಮಾಡಿರೋರು ಸೇಮ್ ಅದೇ ಥರನೇ ಎಲಿಜಿಬಿಲಿಟಿ ಎಲ್ಲ ಇರುತ್ತೆ ಅಂತ ಆ ಕ್ವಶನಿಗೆ ಕೂಡ ಆನ್ಸರ್ ಮಾಡಿದೆ. ಅದಾದಮೇಲೆ ಇನ್ನೊಬ್ಬರು ಸರ್ ಮಾತಾಡ್ಸಿದ್ರು ನನಗೆ. ಅವರು ಒಂದು ಕರೆಂಟ್ ಅಫೇರ್ ಕ್ವಶನ್ನ ಕೇಳಿದ್ರು. ಅಂದರೆ ಯಾವುದೋ ಇನ್ಸ್ಟಿಟ್ಯೂಷನ್ ರಿಗಾರ್ಡಿಂಗ್ ಒಂದು ಕ್ವಶನ್ನ ಕೇಳಿದ್ರು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಅಂತ. ಬಟ್ ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಸರ್, ಸಾರಿ ಅಂತ ಹೇಳಿದೆ. ಬಟ್ ಮತ್ತೆ ಅವರೇ 3 ಮೆಂಬರ್ಸ್ ಡಿಸ್ಕಸ್ ಮಾಡಿದ್ರು ಅದ್ರ ಬಗ್ಗೆ. ಮೋಸ್ಟ್ಲಿ ಅವ್ರಿಗೆ ಅದು ಕರೆಂಟ್ ಅಫೇರ್ ನ್ಯೂಸಿಂದು ಹಾಫ್ ಇನ್ಫಾರ್ಮೇಷನ್ ನೆನಪಿತ್ತು ಅನಿಸುತ್ತೆ. ಎಕ್ಸಾಕ್ಟಾಗಿ ಇನ್ಸ್ಟಿಟ್ಯೂಷನ್ ನೇಮ್ ನೆನಪಿರಲಿಲ್ಲ. ಮೇ ಬಿ ದೇ ವರ್ ಎಕ್ಸ್ಪೆಕ್ಟಿಂಗ್ ಮೀ. ಬಟ್ ನನಗೂ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ನಾನು ಐ ಆಮ್ ಸಾರಿ ಸರ್, ನಾನು ನೋಡ್ಕೊಳ್ತೀನಿ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತಲೇ ಹೇಳಿ. ಮತ್ತು ನನಗೆ ಫಸ್ಟ್ ಮಿಡಲಲ್ಲಿ ಒಬ್ಬರು ಸರ್ ಇದ್ರಲ್ಲ, ಚೇರ್ಮನ್ ಸರು, ಅವರು ನನಗೆ ಕೇಳಿದ್ರು, ನಿಮಗೆ ಏನು ಅನಿಸುತ್ತೆ ಬ್ಯಾಂಕಿಂಗ್ ರೋಲ್, ನಿಮ್ಮ ಜಾಬ್ ರೋಲ್ ಏನಿರ್ಬೋದು, ಮೇಜರಲ್ಲಿ ಬ್ಯಾಂಕಿಂಗಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಆ ಕ್ವೆಶನ್ಗೆ ನಾನು ಕಂಪ್ಲೀಟಾಗಿ ಆನ್ಸರ್ ಮಾಡಿದೆ. ಅವರು ಸ್ಮೈಲ್ ಮಾಡ್ತಾಯಿದ್ರು. ಸೊ ಐ ಥಾಟ್ ಮೇ ಬಿ ಇಂಟರ್ವ್ಯೂ ಚೆನ್ನಾಗಿ ಆಗ್ತಿದೆ ಅನಿಸುತ್ತೆ ಅಂತ. ಅದರ ನೆಕ್ಸ್ಟು ಮೇಡಮ್ ನನ್ನನ್ನು ಮಾತಾಡ್ಸಿದ್ರು. ಅವರು ಕನ್ನಡದಲ್ಲೇ ಮಾತಾಡ್ಸಿದ್ರು. ನೀವು ಎಲ್ಲಿಂದ ಬಂದಿರೋದು, ಹೇಗೆ, ಆ ಥರ ಕ್ಯಾಶುವಲ್ ಕಾನ್ವರ್ಸೇಷನ್ ಮಾಡಿದ್ರು. ಅದರ ನೆಕ್ಸ್ಟು ಹಾಬಿ ಬಗ್ಗೆ ಕೇಳಿದ್ರು ನನಗೆ. ನಿಮ್ಮ ಹಾಬಿ ಏನಿದೆ ಅಂತ ಕೇಳಿದ್ರು. ಅದು ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅಂತೆಲ್ಲ ಕೇಳಿದ್ರು. ಇವಾಗ ವರ್ಕ್ಗೆ, ನಿಮ್ಮ ಬ್ಯಾಂಕಿಂಗ್ ವರ್ಕಿಗೆ ಏನಾದರೂ ಯೂಸ್ ಆಗುತ್ತಾ ಅಂತೆಲ್ಲ ಕೇಳಿದ್ರು. ನನ್ನ ಹಾಬಿ ಬಗ್ಗೆ ಎಲ್ಲ ಆಯಿತು. ಅದರ ನೆಕ್ಸ್ಟು ನಾನು ಹಾಬಿ ಬಗ್ಗೆ ಹೇಳುವಾಗ ಐ ಫೆಲ್ಟ್ ಸ್ವಲ್ಪ ಇಂಪ್ರೆಸ್ ಆಗಿದ್ದಾರೆ ಅವರು ಅಂತ ನನಗೆ ಅನ್ನಿಸ್ತು. ಸೊ ಅದ್ರ ನೆಕ್ಸ್ಟು ಎಲ್ಲರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ವಾಪಸ್ ಬರುವಾಗ ಮತ್ತೆ ನನಗೆ ವಾಪಸ್ ಕರೆದು ಸರು ಚಾಕ್ಲೇಟ್ ಕೊಟ್ಟರು. ಸೊ ಅವಾಗ ಅನ್ನಿಸ್ತು, ಓಕೆ ಇಂಟರ್ವ್ಯೂ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಅಂತ ಸ್ವಲ್ಪ ಪಾಸಿಟಿವ್ ಆಗಿ ಅನ್ನಿಸ್ತು ನನಗೆ. ಸೊ ಇಷ್ಟೆಲ್ಲ ಆಯಿತು ನನ್ನ ಇಂಟರ್ವ್ಯೂ. ನಾನು ಆಸ್ಪಿರೆಂಟ್ ಆಗಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿರುವಾಗ ನನಗೆ ಯಾವ್ದಾದ್ರು ಇಂಟರ್ವ್ಯೂ ಇದ್ದಾಗ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ. ಯಾವ ಥರ ಕ್ವಶನ್ ಕೇಳ್ಬೋದು, ಯಾವ ಥರ ನಾವು ಆನ್ಸರ್ ಮಾಡಬೇಕು, ಹೆಂಗಿರುತ್ತೆ ಅಂತ. ಅದರಲ್ಲೂ ನಾನು ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಐ ಥಿಂಕ್ ನಂದು ಫಸ್ಟ್ ಇಂಟರ್ವ್ಯೂ ಇದು LIC ADO ಇತ್ತು. ಅದಾದಮೇಲೆ RRB PO ಅಟೆಂಡ್ ಮಾಡಿದ್ದೀನಿ, IBPS PO ಅಟೆಂಡ್ ಮಾಡಿದ್ದೀನಿ. ಸೊ ಅದೆಲ್ಲ ಹೋಗುವಾಗ ತುಂಬ ಭಯ ಇತ್ತು. ಆಮೇಲೆ ನನಗೆ ಅನಿಸ್ತಿತ್ತು ಅಂದರೆ ತುಂಬ ನಾಲೆಡ್ಜನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು ನನಗೆ. ಬಟ್ ಇಂಟರ್ವ್ಯೂಗೆ ಹೋದಾಗ
ಏನಿಸ್ತು ಅಂದರೆ ಅವರು ಓಕೆ ಆಲ್ರೆಡಿ ನಾಲೆಡ್ಜ್ ಟೆಸ್ಟ್ ಆಗಿದೆ ನಮ್ಮದು 2 ಸಲ ಎಕ್ಸಾಮ್ ಬರೆದಿದ್ದೀವಿ, ಬಟ್ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳಬೇಕು. ಗೊತ್ತಿದ್ದರೆ ಓಕೆ ಕರೆಕ್ಟಾಗಿ ನಿಮ್ಗೆ ಏನು ಗೊತ್ತಿದೆ ಅದು ಹೇಳಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀವು ಎಷ್ಟು ಕ್ವೆಶ್ಚನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅನ್ನೋದಕ್ಕಿಂತ ಇಷ್ಟು ಕಾನ್ಫಿಡೆಂಟಾಗಿ ಗೊತ್ತಿದ್ರೆ ಹೇಳಿಬಿಟ್ಟು ಗೊತ್ತಿಲ್ಲ ಅಂದರೆ ಸಾರಿ ಸರ್ ನನಗೆ ಗೊತ್ತಿಲ್ಲ ನಾನು ತಿಳ್ಕೊತೀನಿ ಅಂತ ಹೇಳೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನಾನು ಅಟೆಂಡ್ ಮಾಡಿರೋ 3-4 ಇಂಟರ್ವ್ಯೂಸ್ ಐ ಥಿಂಕ್ ಅದು ಎಲ್ಲದರಲ್ಲೂ ನಾನು ಅಬ್ಸರ್ವ್ ಮಾಡಿರೋದು ನನಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ನಂಗೆ ಅನಿಸಿರೋ ಎಲ್ಲ ಇಂಟರ್ವ್ಯೂಲು ಅದೇ ಥರ ಆಗಿರೋದು. ಬಿಕಾಸ್ ಯಾರು ಎಲ್ಲ ಕ್ವಶನ್ನು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವರು ಕೂಡ ಎಷ್ಟು ಅಂತ ನಾಲೆಡ್ಜ್ ಅವರಿಗೂ, ಈಗ ಅವರು ಏನು ಫುಲ್ ಎಲ್ಲದ್ರ ಬಗ್ಗೆ ಎಲ್ಲದೂ ಗೊತ್ತಿದೆ ಅಂತ ಇರಲ್ಲ, ಅವ್ರಿಗೆ ಗೊತ್ತಿರೋದ್ರ ಬಗ್ಗೆ ಕೇಳ್ತಾರೆ. ಅದು ನಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಗೊತ್ತಿರೋದನ್ನು ಮಾತ್ರ ಕರೆಕ್ಟಾಗಿ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಇಟ್ಸ್ ಓಕೆ, ಇಟ್ಸ್ ಫೈನ್, ನಂಗೆ ಗೊತ್ತಿಲ್ಲ ಅಂತಲೇ ಹೇಳಿಬಿಡಿ. ಸೊ ಇಷ್ಟು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಮತ್ತು ನಿಮಗೆ LPT ಎಲ್ಲ ಹೇಗಾಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಮೆಡಿಕಲ್ ಎಲ್ಲ ಹೇಗಾಯಿತು ಅಂತ ಏನಾದರೂ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರದ್ದೇ ಇನ್ನೂ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.